ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ ಮತ್ತು ಕುಟುಂಬ. ಹೌದು ಸ್ನೇಹಿತರೆ, ಅರ್ಜುನ್ ಜನ್ಯ ಮತ್ತು ಅವರ ಹೆಂಡತಿಯವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಹಾಗೆ ಅವರ ಕುಟುಂಬ ತುಂಬಾ ಒಂದು ಕಣ್ಣೀರನ್ನು ಹಾಕಿದೆ. ಅಷ್ಟಕ್ಕೂ ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನು? ಸೊ ಅಷ್ಟಕ್ಕೂ ಯಾಕೆ ಒಂದು ಕಣ್ಣೀರನ್ನು ಅರ್ಜುನ್ ಜನ್ಯ ಮತ್ತು ಕುಟುಂಬ ಹಾಕಿತು? ಸೊ ಒಂದು ಚೆನ್ನಾಗಿ ಓದ್ತಾ ಇದ್ಲು ಒಂದು ಅರ್ಜುನ್ ಜನ್ಯ ಅವರ ಮಗಳು. ಸೊ ಯಾವ ರೀತಿಯಾಗಿ ಅಂದರೆ ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಪಡಿತಾ ಇದ್ರು. ಅದಕ್ಕೆಂತೆ ಅರ್ಜುನ್ ಜನ್ಯ ಅವರು ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ದೊಡ್ಡ ಶಾಲೆಗೆ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಸೇರಿಸಿದ್ರು. ಆದರೆ ಅರ್ಜುನ್ ಜನ್ಯ ಅವರ ಮಗಳು ಒಂದು ಶಾಲೆಯಲ್ಲಿ ಮಾಡಿರೋದೇನು ನೋಡಿ. ಸೊ ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು? ಅಷ್ಟಕ್ಕಾದರೂ ಇವರು ಮಾಡಿರೋದಾದರೂ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲಿಗೆ ಅರ್ಜುನ್ ಜನ್ಯ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬ ಕಡು ಬಡತನದಲ್ಲಿ ಹುಟ್ಟಿದಂಥವರು. ಸೊ ಒಂದು ಸಂಗೀತವನ್ನು ಕಲಿಬೇಕು ಅನ್ನೋ ಆಸೆ ತುಂಬಾ ಇತ್ತು ಇವರಿಗೆ. ಸೊ ಸರಿಯಾಗಿ ಒಂದು ಮಾಹಿತಿ ಇವರಿಗೆ ಸಿಗಲಿಲ್ಲ, ಸರಿಯಾದ ದಾರಿ ಕಾಣಲಿಲ್ಲ. ಯಾಕಪ್ಪ ಅಂತಂದರೆ ಕಡು ಬಡತನ ಆಗಿರೋದ್ರಿಂದ ಸಂಗೀತ ಕ್ಲಾಸ್ಗಳಿಗೆ ಸೇರೋಕ್ಕೆ ಆಗಲಿಲ್ಲ. ಎಲ್ಲೂ ಕೂಡ ಒಂದು ಸಂಗೀತದ ಯಾವುದೇ ಒಂದು ವಾದ್ಯ ಇವರ ಹತ್ರ ಇರಲಿಲ್ಲ. ಸೊ ಒಂದು ತುಂಬಾ ಕಷ್ಟಪಟ್ಟರು, ತುಂಬಾ ಕಷ್ಟಪಟ್ಟರು ಇವರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಲಬೇಕಪ್ಪ ಅಂತಂದರೆ. ಒಂದು 3 ರಿಂದ 4 ವರ್ಷಗಳ ಕಾಲ ಅಸಿಸ್ಟೆಂಟ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಒಂದು ತುಂಬಾ ಒಂದು ಮ್ಯೂಸಿಕ್ಗಳನ್ನು ಮಾಡಿದ್ರು. ಸೊ ತುಂಬಾ ಮ್ಯೂಸಿಕ್ಗಳಲ್ಲಿ ಕೈಗೂಡಿದ್ರು. ಅದಾದ ನಂತರ ಒಂದು ಸ್ವಂತ ಮ್ಯೂಸಿಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಅಂದರೆ ತುಂಬಾ ಫೇಲ್ಯೂರ್ ಆದರು. ಇವ್ರು ಮಾಡಿರೋ ಯಾವುದೇ ಮ್ಯೂಸಿಕ್ಗಳು ಪಾಪ್ಯುಲರ್ ಆಗೋಕ್ಕೆ ಒಂದು ರೆಡಿ ಆಗಲಿಲ್ಲ. ಸೊ ತುಂಬಾ ಒಂದು ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟು. ಸೊ ಅಂತಹ ಒಂದು ಟೈಮ್ನಲ್ಲಿ ಒಂದು ಎದೆಗುಂದಿಲ್ಲ ಒಂದು ಅರ್ಜುನ್ ಜನ್ಯ ಅವರು. ಇಲ್ಲ ನಾನು ಏನಾದರೂ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಮತ್ತೆ ಪ್ರಯತ್ನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಕೆಲವೊಂದಿಷ್ಟು ಕ್ಲಿಕ್ ಆಗೋಕ್ಕೆ ಸ್ಟಾರ್ಟ್ ಆದವು. ಸೊ ಒಂದು ಕ್ಲಿಕ್ ಆದಮೇಲೆ ಸೊ ಇಂದಿಗೂ ಕೂಡ ಹಿಂತಿರುಗಿ ನೋಡಿಲ್ಲ. ಇಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪ್ರಸಿದ್ಧ ಮ್ಯೂಸಿಕ್ ಮಾಂತ್ರಿಕ ವಾದ್ಯನಾಗಿ ಅರ್ಜುನ್ ಜನ್ಯ ಅವರು ಹೊರಹೊಮ್ಮಿದ್ದಾರೆ. ಸೊ ಇಂದಿಗೂ ಕೂಡ ಕನ್ನಡದ ಯಾವುದೇ ಒಂದು ಮ್ಯೂಸಿಕ್ಗಳಲ್ಲಿ, ಯಾವುದೇ ಒಂದು ಫಿಲ್ಮ್ಗಳಲ್ಲಿ ಆದರೂ ಇವ್ರದೇ ಮ್ಯೂಸಿಕ್ ಹೆಚ್ಚಾಗಿ ಕಾಣ್ ಬರ್ತಾ ಇದೆ. ಕನ್ನಡ ಇಂಡಸ್ಟ್ರಿ ಅಲ್ಲದೆ ಹಲವಾರು ಇಂಡಸ್ಟ್ರಿಗಳಲ್ಲಿ ತಮ್ಮದೇ ಆದ ಛಾಪನ್ನು ಇಂದಿಗೂ ಕೂಡ ಅರ್ಜುನ್ ಜನ್ಯ ಅವರು ಮೂಡಿಸಿದ್ದಾರೆ. ಇನ್ನು ಫಿಲ್ಮ್ ಡೈರೆಕ್ಟರ್ ಕೂಡ ಇವರು ಆಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು 45 ಫಿಲ್ಮ್ ಅಂತಕ್ಕಂಥದ್ದನ್ನು ಡೈರೆಕ್ಟ್ ಕೂಡ ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ. ನೀವು ನೋಡ್ಬೇಕಪ್ಪ ಅಂತಂದರೆ ತುಂಬ ಖುಷಿ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯ ಒಬ್ಬ ನಟ ಇಷ್ಟೊಂದರ ಮಟ್ಟಿಗೆ ಬೆಳೀತಾ ಇರೋದು. ಸೊ ತುಂಬಾ ಖುಷಿ ಆಗುತ್ತೆ. ತಮ್ಮ ಕನ್ನಡ ಭಾಷೆ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ತಮ್ಮದೇ ಆದ ಹೆಸರನ್ನು ಮಾಡಿದ್ದಾರೆ. ಇಂತಹ ಅರ್ಜುನ್ ಜನ್ಯ ಅವರು ನನ್ನ ಮಗಳು ನಾನು ಪಟ್ಟಂಥ ಕಷ್ಟವನ್ನು ಪಡಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ದಾರೆ ಓದೋಕ್ಕೆ ಅಂತ. ತುಂಬ ಚೆನ್ನಾಗಿ ಒಂದು ಓದ್ತಾ ಇದ್ರು ಒಂದು ಅವರ ಮಗಳು ಕೂಡ. ಸೊ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನು ಕೂಡ ಇವರು ಪಡಿತಾ ಇದ್ರು. ಅದಕ್ಕಾಗಿ ಇವ್ರ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಅಲ್ಲಿ ಇವರು ಮಾಡಿರೋದೇನು ಗೊತ್ತಾ? ಸೊ ಅರ್ಜುನ್ ಜನ್ಯ ಅವರು ಯಾವುದೇ ರೀತಿಯಾಗಿ ತಮ್ಮ ಮಗಳಿಗೆ ಒಂದು ಸಂಗೀತದ ಬಗ್ಗೆ ವಿದ್ಯಾಭ್ಯಾಸವನ್ನು ಸರಿಯಾಗಿ ಕೊಟ್ಟಿರಲಿಲ್ಲ. ಸೊ ನಿನಗೆ ಯಾವುದನ್ನು ಇಂಟ್ರೆಸ್ಟ್ ಇದೆಯೋ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡು, ನಮ್ಮ ಒತ್ತಾಯಕ್ಕಾಗಿ ಒಂದು ಸಂಗೀತಕ್ಕೆ ಬರಬೇಡ ಅನ್ನೋ ಮಾತನ್ನು ಒಂದು ಅರ್ಜುನ್ ಜನ್ಯ ಅವರು ಕುಟುಂಬ ಮತ್ತು ಅರ್ಜುನ್ ಜನ್ಯ ಅವರು ಒಂದು ಮಗಳಿಗೆ ಹೇಳಿಕೊಟ್ಟಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದರೆ ತಾವು ಒಂದು ಸಂಗೀತ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಅರ್ಜುನ್ ಜನ್ಯ ಅವರ ಮಗಳು ಸಂಗೀತ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದನ್ನು ನೋಡಿದ ಒಂದು ಅರ್ಜುನ್ ಜನ್ಯ ಮತ್ತು ಕುಟುಂಬ ಕಣ್ಣೀರನ್ನು ಹಾಕಿದೆ. ಸೊ ನನ್ನ ಮಗಳಿಗೆ ಯಾವುದೇ ರೀತಿಯಾದ ಸಂಗೀತ ವಿದ್ಯಾಭ್ಯಾಸವನ್ನು ನಾನು ನೀಡಿಲ್ಲ. ಸೊ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂದರೆ ನನಗೆ ಖುಷಿ ಆಗುತ್ತೆ ಅನ್ನೋ ಮಾತನ್ನು ಇಟ್ಕೊಂಡ್ಬಿಟ್ಟು ಒಂದು ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ಕಣ್ಣೀರನ್ನು ಹಾಕಿದ್ದಾರೆ. ಅರ್ಜುನ್ ಜನ್ಯ ಅವರ ಮಗಳ ಈ ಒಂದು ಸಾಧನೆ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.